ವೀಕ್ಷಕರಿಗೆಲ್ಲ ನಮಸ್ಕಾರ. ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಎಲ್ಲರೂ ಶ್ರೀಮಂತಿಕೆ ಜೀವನವನ್ನೇ ಬಯಸುತ್ತಾರೆ. ಆದರೆ ಬಯಸಿದ ಕೂಡಲೇ ಶ್ರೀಮಂತಿಕೆ ಜೀವನ ಯಾರಿಗೂ ಸಿಗುವುದಿಲ್ಲ. ಹಾಗೆ ಬಡತನ ಜೀವನವನ್ನು ಕೂಡ ಯಾರೂ ಬಯಸುವುದಿಲ್ಲ. ಆದರೆ ಬಡತನದ ಜೀವನವನ್ನು ಯಾರೂ ಇಷ್ಟಪಡುವುದಿಲ್ಲ. ಬಡತನ ಬರುವುದಕ್ಕೆ ನಾವೇ ಕಾರಣರಾಗುತ್ತೇವೆ. ಹಾಗೆ ಬಡತನ ಬರುವಂತೆ ನಾವು ನಡೆದುಕೊಳ್ಳುತ್ತೇವೆ. ಕೆಲವರು ಎಷ್ಟೇ ಕಷ್ಟಪಟ್ಟರೂ ಎಷ್ಟೇ ದುಡಿದರೂ ಜೀವನ ಪರ್ಯಂತ ಬಡವರಾಗಿಯೇ ಉಳಿಯುತ್ತಾರೆ. ಜೀವನದಲ್ಲಿ ಕಷ್ಟಗಳನ್ನೇ ಕಾಣುತ್ತಿರುತ್ತಾರೆ. ಬಡವರಾಗಿಯೇ ಏಕೆ ಉಳಿಯುತ್ತಾರೆ? ಇನ್ನು ಕೆಲವರು ಸುಖ, ಶಾಂತಿ, ನೆಮ್ಮದಿ ಮತ್ತು ಸಂಪತ್ತಿನಿಂದ ಕೂಡಿರುತ್ತಾರೆ. ಏಕೆ ಕೆಲವರು ಬಡವರಾಗಿಯೇ ಉಳಿಯುತ್ತಾರೆ? ಕೆಲವರು ಸಂಪತ್ತಿನಿಂದ ಕೂಡಿರುತ್ತಾರೆ. ಇದರ ಕಾರಣವೇನು? ಇದರ ರಹಸ್ಯವೇನು? ನಮ್ಮ ಸನಾತನ ಧರ್ಮದ ಪ್ರಕಾರ ಇದಕ್ಕೆ ಕಾರಣ ನಮ್ಮ ಬೆಳಗಿನ ಸಮಯದಲ್ಲೇ ಅಡಗಿದೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಮಾಡುವ ಕೆಲವು ಸಣ್ಣ ತಪ್ಪುಗಳು ನಮ್ಮ ಇಡೀ ದಿನದ ಮೇಲೆ ಮತ್ತು ಕ್ರಮೇಣ ಇಡೀ ನಮ್ಮ ಜೀವನದ ಮೇಲೆಯೇ ಪ್ರಭಾವ ಬೀರುತ್ತವೆ. ಮನುಷ್ಯನ ಈ ದಾರಿದ್ರ್ಯತೆಗೆ ಮತ್ತು ಈ ಸಂಪತ್ತಿಗೆ ಅವನ ಗ್ರಹಗಳಿಗಿಂತ ಹೆಚ್ಚಾಗಿ ಅವನ 4 ಕೆಟ್ಟ ಅಭ್ಯಾಸಗಳೇ ಕಾರಣವಾಗಿರುತ್ತದೆ. ಯಾರು ಈ 4 ಅಭ್ಯಾಸಗಳಿಂದ ಜೀವನವನ್ನು ತ್ಯಜಿಸುತ್ತಾರೆಯೋ ಅವರ ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ. 4 ಅಭ್ಯಾಸಗಳು ಯಾವುವೆಂದರೆ, ಮೊದಲನೆಯದಾಗಿ ಸೋಮಾರಿತನ. ಮೊದಲಿಗೆ ಸೂರ್ಯ ಉದಯಿಸಿದ ನಂತರ ಏಳುವುದು. ಯಾವುದೇ ಯೋಜನೆ ಇಲ್ಲದೆ ದಿನವನ್ನು ಪ್ರಾರಂಭಿಸುವುದು. ಇದರಿಂದ ಎಲ್ಲ ಕೆಲಸಗಳು ತಡವಾಗುತ್ತದೆ. ಯಾವ ಕೆಲಸವೂ ಸಮಯಕ್ಕೆ ತಕ್ಕಂತೆ ಸರಿಯಾಗಿ ಆಗುವುದಿಲ್ಲ. ಇದೊಂದು ದೊಡ್ಡ ಕಾರಣವಾಗಿದೆ. ಯಶಸ್ಸಿನ ಮೊದಲ ಹೆಜ್ಜೆಯೇ ಸೂರ್ಯೋದಯಕ್ಕೆ ಮುಂಚೆ ಏಳುವುದು. ಯಾವ ಮನುಷ್ಯನು ಸೂರ್ಯೋದಯದ ನಂತರವೂ ಹಾಸಿಗೆಯ ಮೇಲಿರುತ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮಿ ಎಂದಿಗೂ ನೆಲೆಸುವುದಿಲ್ಲ. ಸೋಮಾರಿತನವೇ ಬಡತನದ ಮುಖ್ಯ ದ್ವಾರ. ಇನ್ನು ಎರಡನೆಯದಾಗಿ ನಕಾರಾತ್ಮಕ ಆಲೋಚನೆ. ಈ ಕೆಲಸ ನನ್ನಿಂದ ಆಗುವುದಿಲ್ಲ. ದಿನದ ಆರಂಭದಿಂದಲೇ ಯಶಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳನ್ನು ತುಂಬಿಕೊಂಡರೆ ನಕಾರಾತ್ಮಕವಾಗಿಯೇ ಇರುತ್ತದೆ. ಮನಸ್ಸು ಋಣಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಬದಲಿಗೆ ಇಂದು ಎಲ್ಲವೂ ಒಳ್ಳೆಯದಾಗುತ್ತದೆ, ದೇವರು ನನ್ನೊಂದಿಗಿದ್ದಾನೆ ಎಂದು ಸಕಾರಾತ್ಮಕವಾಗಿ ಯೋಚಿಸಬೇಕು. ಇನ್ನು ಮೂರನೆಯದಾಗಿ ಶಿಸ್ತು ಇಲ್ಲದಿರುವುದು. ಜೀವನದಲ್ಲಿ ಯಾವುದರ ಬಗ್ಗೆಯೂ ಶಿಸ್ತು ಇಲ್ಲದಿರುವುದು. ಯಾವ ಕೆಲಸವನ್ನು ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಎಂಬ ಯಾವ ಯೋಚನೆಯೂ ಇಲ್ಲದಿರುವುದು. ಶಿಸ್ತು ಇಲ್ಲದ ಮನುಷ್ಯ ದಡವಿಲ್ಲದ ನದಿಯಲ್ಲಿರುವ ದೋಣಿಯಂತೆ. ಎಷ್ಟೇ ಕಷ್ಟಪಟ್ಟರೂ ದಡವನ್ನು ಸೇರಲು ಸಾಧ್ಯವೇ ಇಲ್ಲ. ದಡವಿಲ್ಲದ ನದಿಯಲ್ಲಿ ದೋಣಿಯಲ್ಲಿ ಎಷ್ಟೇ ದೂರ ಹೋದರೂ ದಡ ಸಿಗುವುದೇ ಇಲ್ಲ. ಅದೇ ರೀತಿ ಮನುಷ್ಯನ ಜೀವನದಲ್ಲಿಯೂ ಒಂದು ಗುರಿ ಇರಬೇಕು. ಆ ಗುರಿಯನ್ನು ತಲುಪಲು ಯಾವಾಗಲೂ ಪ್ರಯತ್ನಿಸುತ್ತಿರಬೇಕು. ಇನ್ನು 4ನೆಯದಾಗಿ ಹೇಳುವುದಾದರೆ ಸ್ಥಿರತೆ ಇಲ್ಲದಿರುವುದು. ಒಂದು ಕೆಲಸವನ್ನು ಪೂರ್ಣಗೊಳಿಸದೆ ಇನ್ನೊಂದು ಕೆಲಸಕ್ಕೆ ಕೈ ಹಾಕುವುದು. ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ಸ್ಥಿರತೆಯಿಂದ ತಾಳ್ಮೆಯಿಂದ ಪೂರ್ಣಗೊಳಿಸುವುದು. ವೀಕ್ಷಕರೇ, ಒಂದು ಕೆಲಸವನ್ನು ಮಾಡುತ್ತಿರುತ್ತೀರಾ, ಅದನ್ನು ಅರ್ಧಕ್ಕೆ ನಿಲ್ಲಿಸಿ ಬೇರೆ ಕೆಲಸಕ್ಕೆ ಹೋಗುತ್ತೀರಾ. ವೀಕ್ಷಕರೇ, ಇದು ನಮ್ಮ ಬಡತನಕ್ಕೆ ಕಾರಣವಾದ ಅಭ್ಯಾಸದ ಬಗ್ಗೆ ತಿಳಿಸಿದರೆ, ಇನ್ನು ನಮ್ಮ ವಾಸ್ತುಶಾಸ್ತ್ರ ಮತ್ತು ಅನುಭವದ ಪ್ರಕಾರ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ನೋಡಬಾರದ ಕೆಲವು ವಸ್ತುಗಳು ಮತ್ತು ಮಾಡಬಾರದ ಕೆಲವು ಕೆಲಸಗಳು ಇವೆ. ಇವು ಮಾಡಿದ ತಕ್ಷಣವೇ ನಮ್ಮ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಎದ್ದು ನಿಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡಬೇಡಿ. ನಮ್ಮ ಮುಖವನ್ನು ನೋಡಿದ ತಕ್ಷಣ ನಮಗೆ ಬೇಜಾರಾಗುವ ರೀತಿಯಲ್ಲಿ ಇರಬಾರದು. ಅದಕ್ಕೆ ಮೊದಲು ಎದ್ದ ತಕ್ಷಣ ಮುಖವನ್ನು ತೊಳೆದು ನೀಟಾಗಿ ರೆಡಿಯಾಗಿ ತಲೆಬಾಚಿಕೊಂಡು, ಸಾಧ್ಯವಾದರೆ ಎದ್ದ ತಕ್ಷಣವೇ ತಮ್ಮ ಸ್ನಾನವನ್ನು ಮುಗಿಸಿಕೊಳ್ಳಿ. ಇನ್ನು ಮುಖ್ಯವಾಗಿ ಹೇಳುವುದಾದರೆ, ಅಡುಗೆ ಮನೆಯಲ್ಲಿ ರಾತ್ರಿ ಊಟವಾದ ನಂತರ ಪಾತ್ರೆಗಳನ್ನು ತೊಳೆಯದೆ ಎಂದಿಗೂ ಇಡಬೇಡಿ. ಹಾಗೆಯೇ ಎಂದಿಗೂ ಪೂರ್ತಿಯಾಗಿ ಊಟವನ್ನು ಖಾಲಿ ಮಾಡಬೇಡಿ. ಸ್ವಲ್ಪ ಅನ್ನವನ್ನಾದರೂ ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಟಿರಿ. ವೀಕ್ಷಕರೇ, ಬಡತನ ಬರುವುದಕ್ಕೆ ಮುಖ್ಯವಾಗಿ ನಾನು ತಿಳಿಸಿರುವ ಈ ಅಭ್ಯಾಸಗಳೇ ಕಾರಣ. ವೀಕ್ಷಕರೇ, ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಎಂದು ಭಾವಿಸುತ್ತೇನೆ. ಹಾಗೇನಾದರೂ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.